ಶಾಸಕರಿಲ್ಲದ 54 ಕೈ ನಾಯಕರಿಗೆ ಮಂತ್ರಿ ಸ್ಥಾನಮಾನ. ಶಾಸಕರಲ್ಲದ 54 ಕೈ ನಾಯಕರಿಗೆ ಈಗ ಮಂತ್ರಿ ಸ್ಥಾನಮಾನ. ಕಾಸಿಲ್ಲದ ನಿಗಮಗಳ ಅಧ್ಯಕ್ಷರಿಗೆ ಮಂತ್ರಿ ದರ್ಜೆಯ ಪಟ್ಟ. ಸರ್ಕಾರದ ಆದೇಶದ ಬಳಿಕ ರಾಜಕೀಯ ಚರ್ಚೆ ತೀವ್ರವಾಗಿದೆ. ಒಂದೊಂದು ನಿಗಮಕ್ಕೆ ಮಾಸಿಕ 5 ರಿಂದ 7 ಲಕ್ಷ ರೂಪಾಯಿ ಹೊರೆಯಾಗ್ತಿದೆ. ತಿಂಗಳ ಸ್ಯಾಲರಿ 50,000, ಆತಿಥ್ಯ ಭತ್ಯೆ 3,000, ಡೆಲ್ಲಿ ಪ್ರವಾಸಕ್ಕೆ 2,000, ಇಂಧನ ಭತ್ಯೆ 1,000. ಅಲ್ಲದೆ ಮನೆ ಬಾಡಿಗೆಗೆ 80,000 ಕೊಡ್ತಾರೆ ರೀ. ಮನೆ ನಿರ್ವಹಣೆ ಮತ್ತು ಸಿಬ್ಬಂದಿ ಭತ್ಯೆಗೆ 20,000 ಕೊಡ್ತಾರೆ. ಅನುದಾನ ಇಲ್ಲದೆ ಸೊರಗಿವೆ ಹಲವಾರು ನಿಗಮ ಮಂಡಳಿಗಳು. ಸಿಬ್ಬಂದಿಗೆ ಸಂಬಳ ನೀಡದೆ ನಿಗಮಗಳ ಸಾಧನೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಕೈ ಮುಖಂಡರಿಗೆ ಜಾಕ್ ಪಾಟ್ ಅಂತಿರಲ್ಲ, ಏನಿದು ಸರ್ಕಾರದ ನಡೆ? ಅನುದಾನದ ಕೊರತೆಯಿಂದ ಹಲವು ಯೋಜನೆಗಳು ಹಿಂದೆಯೇ ಉಳಿದಿವೆ. ಹಿನ್ನಡೆಯಾಗಿದೆ ಅನೇಕ ಯೋಜನೆಗಳಿಗೆ. ಹಿಂಗಿರುವಾಗ ನಿಗಮ ಮಂಡಳಿ ಹೆಸರಿನಲ್ಲಿ ಮತ್ತೆ ಯಾಕೆ ಇದೊಂದು ವೆಚ್ಚ? ಯಾರದ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅನ್ನುವಂತಾಗಿದೆ. ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಶಾಸಕರಲ್ಲದ 54 ಕೈ ನಾಯಕರಿಗೆ ಈಗ ಮಂತ್ರಿ ಸ್ಥಾನಮಾನ, ಸಚಿವ ದರ್ಜೆಯ ಪಟ್ಟ ಸಿಗ್ತಿದೆ. ಸರ್ಕಾರದ ಆದೇಶದ ಬಳಿಕ ರಾಜಕೀಯ ಚರ್ಚೆ ಕೂಡ ತೀವ್ರವಾಗ್ತಿರುವಂಥದ್ದು. ಒಂದೊಂದು ನಿಗಮಕ್ಕೆ ಮಾಸಿಕ 5 ರಿಂದ 6 ಲಕ್ಷ ರೂಪಾಯಿ ಹೋಗ್ತಿದೆ, ಹೊರೆಯಾಗ್ತಿದೆ ಸರ್ಕಾರಕ್ಕೆ. ತಿಂಗಳ ಸ್ಯಾಲರಿ ಏನಿದೆ ಅದು 50,000, ಆತಿಥ್ಯ ಭತ್ಯೆ ಅಂತ 3,000 ಕೊಡ್ತಾರೆ. ಡೆಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೆ 2,000 ಇರುತ್ತೆ. ಇನ್ನು ಇಂಧನ ಭತ್ಯೆ ಅದಕ್ಕೂ ಕೂಡ 1,000 ರೂಪಾಯಿಯನ್ನ ನಿಗದಿ ಮಾಡಿರ್ತಾರೆ. ಇನ್ನು ಅವರ ಮನೆ ಬಾಡಿಗೆ 80,000 ರೂಪಾಯಿಯನ್ನ ಕೊಡ್ತಾರೆ. ಮನೆ ನಿರ್ವಹಣೆ ಸಿಬ್ಬಂದಿ ಭತ್ಯೆಗೆ 20,000 ಪೇ ಮಾಡ್ತಾರೆ. ಇದಲ್ಲದೆ ಅನುದಾನ ಇಲ್ಲದೆ ಹಲವಾರು ನಿಗಮ ಮಂಡಳಿಗಳು ಈಗಾಗಲೇ ಬಡವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಯಾಕೆ ನಡೆ ತಗೊಂಡಿದೆ? ಸಿಬ್ಬಂದಿಗೆ ಸಂಬಳ ನೀಡದೆ ಹಲವು ನಿಗಮಗಳ ಸಾಧನೆ ಅಷ್ಟಕ್ಕೆ ಸೀಮಿತವಾಗಿ ಅಲ್ಲೇ ಉಳ್ಕೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಕೈ ಮುಖಂಡರಿಗೆ ಜಾಕ್ ಪಾಟ್ ಹೊಡೆದಂಗಾಗಿದೆ. ಅನುದಾನದ ಕೊರತೆಯಿಂದ ಹಲವು ಯೋಜನೆಗಳಿಗೆ ಹಿನ್ನಡೆಯಾಗಿದೆ. ಹಿಂಗಿರುವಾಗ ನಿಗಮ ಮಂಡಳಿ ಹೆಸರಿನಲ್ಲಿ ದುಂದು ವೆಚ್ಚವಾಗ್ತಿದೆ. ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅನ್ನುವಂಥ ರೀತಿಯಲ್ಲಿ ಈಗ ಆಗಿರುವಂಥದ್ದು. ಈ ಬಗ್ಗೆ ಭಾರೀ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ. ಮಾಸಿಕ 20,000, ಯಾರು ಸಿಬ್ಬಂದಿ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಭತ್ಯೆಗೆ 20,000 ಕೊಡ್ತಾರೆ. ಜೊತೆಗೆ ಆಪ್ತ ಕಾರ್ಯದರ್ಶಿ, ಆಪ್ತ ಸಹಾಯಕರು, ಬೆರಳಚ್ಚುಗಾರರು, ಚಾಲಕರು, ಅಟೆಂಡರು ಇವರಿಗೆಲ್ಲವೂ ಸಂಬಳವನ್ನ ಕೊಡಬೇಕಾಗತ್ತೆ. ಇನ್ನು ವೈದ್ಯಕೀಯ ವೆಚ್ಚ ಅಂತ ಹೇಳಲಾಗತ್ತೆ. ಮಂತ್ರಿ ಸ್ಥಾನಮಾನದ ಸೌಲಭ್ಯ ಏನು ಅಂತ ನಾವು ತೋರಿಸ್ತಿದ್ದೀವಿ. ವೈದ್ಯಕೀಯ ಸೌಲಭ್ಯಗಳಿರ್ಬೋದು. ಇನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ರಾಜ್ಯ ಸಚಿವರಿಗೆ ಆಸನದ ವ್ಯವಸ್ಥೆ ಇರುತ್ತೆ, ಗೌರವಾರ್ಥವಾಗಿ ಒಂದಷ್ಟು ಇರುತ್ತೆ. ಮಾಸಿಕ ವೇತನ ಒಟ್ಟು 50,000, ಅದಕ್ಕೆ ಆತಿಥ್ಯ ಭತ್ಯೆಯನ್ನ ಸೇರಿ 3,000, ಡೆಲ್ಲಿ ಪ್ರವಾಸಕ್ಕೋಸ್ಕರ ಹೋಗೋದಕ್ಕೆ 2,000 ಇರುತ್ತೆ. ನೋಡಿ, ಆತಿಥ್ಯ ಭತ್ಯೆ 3,000 ರೂಪಾಯಿಗಳನ್ನ ಇರುತ್ತೆ. ಜೊತೆಗೆ ದಿಲ್ಲಿ ಪ್ರವಾಸವನ್ನ ಕೈಗೊಂಡ್ರೆ ಅದಕ್ಕೆ 2,000 ಕೊಡುತ್ತೆ. ಇನ್ನು ರಾಜ್ಯದ ಒಳಗೆ ಓಡಾಡಿದ್ರೆ 2,000 ರೂಪಾಯಿ ಕೊಡ್ತಾರೆ. ಇನ್ನು ಹೊರಗಡೆ ಹೋಗೋದಾದ್ರೆ ಹೆಚ್ಚಿರುತ್ತೆ. ಜೊತೆಗೆ ಪ್ರವಾಸದ ಸಂದರ್ಭದಲ್ಲಿ ರಾಜ್ಯದ ಹೊರಗೆ ಹೋಗೋದಾದ್ರೆ 2,500 ರೂಪಾಯಿಯನ್ನ ಭರಿಸುತ್ತೆ ಸರ್ಕಾರ. ಇಂಧನ ಭತ್ಯೆ ಅಂತ ಮಾಸಿಕ 1,000 ರೂಪಾಯಿಯನ್ನ ಕೊಡುತ್ತೆ. ಮನೆ ಬಾಡಿಗೆ ಭತ್ಯೆ 80,000 ರೂಪಾಯಿಯನ್ನ ನಿಗದಿ ಮಾಡಿರುತ್ತೆ. ಅಂದ್ರೆ ಸಚಿವರಿಗೆ ಸಿಗುವಂತಹ ಸೌಲಭ್ಯಗಳಿವು ಮಾಸಿಕವಾಗಿ. ಇನ್ನು ಅವರ ಸಿಬ್ಬಂದಿಗಳು ಯಾರ್ಯಾರಿರ್ತಾರೋ ಅವರಿಗೆಲ್ಲ ಪೇ ಮಾಡೋದಕ್ಕೋಸ್ಕರ ಮನೆ ನಿರ್ವಹಣೆ ಸಿಬ್ಬಂದಿ ಭತ್ಯೆ ಸೇರಿ 20,000 ಕೊಡ್ತಾರೆ. ಅದು ಅವರ ಆಪ್ತ ಕಾರ್ಯದರ್ಶಿ, ಆಪ್ತ ಸಹಾಯಕರು, ಬೆರಳಚ್ಚುಗಾರರು, ಚಾಲಕರು, ಅಟೆಂಡರು ಎಲ್ಲರ ಒಂದು ಖರ್ಚು ವೆಚ್ಚ ಇದರಲ್ಲೇ ತೂಗಿಸ್ತಾರೆ. ಹಾಗಾಗಿ ಒಟ್ಟಾರೆ 5 ರಿಂದ 6 ಲಕ್ಷ ರೂಪಾಯಿ ಹೊರೆಯಾಗ್ತಿದೆ ಈಗ ಒಂದೊಂದು ನಿಗಮಕ್ಕೆ. ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಅವ್ರು ಭಾಗವಹಿಸೋದಾದ್ರೆ ಅವರಿಗೆ ವಿಶೇಷವಾದಂತಹ ಆಸನದ ವ್ಯವಸ್ಥೆ ಇರುತ್ತೆ, ಗೌರವಾರ್ಥವಾಗಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಒಟ್ಟಿನಲ್ಲಿ ಮಾಸಿಕ ವೇತನ 50,000 ಜೊತೆಗೆ ಎಲ್ಲ ಖರ್ಚುಗಳು ಹೊರೆಯಾಗ್ತಿದೆ ಒಂದೊಂದು ನಿಗಮದ ಮೇಲೆ. 149ಕ್ಕೂ ಹೆಚ್ಚು ಶಾಸಕರು, ಜೊತೆಗೆ ಪೂರ್ತಿ ಪ್ರಮಾಣದ 32 ಸಚಿವರಿಗಾಗಲೇ ಇರುವಂಥದ್ದು. ಬಿಳಿಯಾನೆ ಸರ್ಕಾರ ಅಂತಿದೆ. ಯಾಕೆ? 43 ವಿವಿಧ ನಿಗಮದ ಬೇರೆ ಬೇರೆ ಅಧ್ಯಕ್ಷರುಗಳು ಇದ್ದಾರೆ. ಜೊತೆಗೆ ಶಾಸಕರಿಗೆ ರಾಜ್ಯ ಸಚಿವ ಸ್ಥಾನಮಾನ ಸಿಕ್ಕಿರುವಂಥದ್ದು. ಸಣ್ಣ ನಿಗಮ ಅಧ್ಯಕ್ಷರಾಗಿ 11 ಶಾಸಕರಿಗೆ ನೇಮಕಗೊಂಡಿರುವಂಥದ್ದು. ಒಟ್ಟು 9 ಸಲಹೆಗಾರರು ಮತ್ತು ವಿಶೇಷ ಪ್ರತಿನಿಧಿಗಳಿದ್ದಾರೆ. ಇವರೆಲ್ಲ ಶಾಸಕರಲ್ಲದ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಪಡ್ಕೊಂಡಿರುವಂಥವರು. 54 ಕಾಂಗ್ರೆಸ್ ಮುಖಂಡರಿಗೆ ಇದು ಸಿಕ್ಕಿದೆ ಈಗ. ಅಂದ್ರೆ ಸಚಿವ ಸ್ಥಾನಮಾನಕ್ಕೆ ಸಿಗುವಂತಹ ಎಲ್ಲ ಸೌಲಭ್ಯಗಳು ಸಿಕ್ಕಿದೆ.
ಒಟ್ಟು 149ಕ್ಕೂ ಅಧಿಕ ಜನರು ಈ ಸಚಿವ ದರ್ಜೆಯ ಸ್ಥಾನಮಾನಗಳನ್ನು ಸೌಲಭ್ಯಗಳನ್ನು ಪಡೆದುಕೊಳ್ತಿದ್ದಾರೆ. ಸಂವಿಧಾನಬದ್ಧರಾಗಿ ನೇಮಕಗೊಂಡಿರುವಂತಹ ಕ್ಯಾಬಿನೆಟ್ ಸಚಿವರು 32 ಜನ ಇದ್ದಾರೆ. ಜೊತೆಗೆ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ಕಾಂಗ್ರೆಸ್ ಶಾಸಕರು 43 ಜನ ಇದ್ದಾರೆ. ಇನ್ನು ಕಾಂಗ್ರೆಸ್ 11 ಸಣ್ಣ ನಿಗಮಗಳ ಅಧ್ಯಕ್ಷರಾಗಿ ಇರುವಂತಹ ಶಾಸಕರಿದ್ದಾರೆ 11 ಜನ. ಜೊತೆಗೆ 9 ಜನ ಸಲಹೆಗಾರರಿದ್ದಾರೆ, ವಿಶೇಷ ಪ್ರತಿನಿಧಿಗಳಿದ್ದಾರೆ. ಶಾಸಕರ ಅಲ್ಲದೇ ಇರೋರ್ಗೂ ಕೂಡ ಈಗ ಈ ಸೌಲಭ್ಯಗಳು ಸಿಗ್ತಿದೆ. ಶಾಸಕರಲ್ಲದವರಿಗೆ ರಾಜ್ಯ ಸಚಿವರ ದರ್ಜೆಯ ಸ್ಥಾನಮಾನಗಳು ಸಿಗ್ತಿರುವಂಥದ್ದು 54 ಮುಖಂಡರು, ಕಾಂಗ್ರೆಸ್ ಮುಖಂಡರಿಗೆ ಇದು ಹೆಚ್ಚುವರಿಯಾಗಿ ಸಿಗ್ತಿದೆ. ಒಟ್ಟು 149ಕ್ಕೂ ಅಧಿಕ ಜನರಿಗೆ ಈಗ ಸಿಗ್ತಿರುವಂಥದ್ದು ನಾಯಕರಿಗೆ. ಪೂರ್ಣ ಪ್ರಮಾಣದ ಸಚಿವರು ಇರೋದೇ 32. ಅದರಲ್ಲಿ ಸಂವಿಧಾನವಾಗಿ ಬದ್ಧವಾಗಿ ನೇಮಕಗೊಂಡಂತಹ ಕ್ಯಾಬಿನೆಟ್ ಸಚಿವರು ಇವರು 32 ಜನ. ಶಾಸಕರಿಗೆ ಸಂಪುಟ ದರ್ಜೆಯ ಒಂದು ಸ್ಥಾನಮಾನವನ್ನ, ಸಚಿವರಿಗೆ ಸಿಗುವಂತಹ ಸೌಲಭ್ಯಗಳನ್ನು ಕೊಡೋ ಜನವನ್ನ ನೋಡೋದಾದ್ರೆ 43 ಜನರಿಗೆ ಈಗ ಕೊಡ್ತಿದ್ದಾರೆ. ಇನ್ನು ಶಾಸಕರಿಗೆ ರಾಜ್ಯ ಸಚಿವ ಸ್ಥಾನಮಾನ, ಸಣ್ಣ ನಿಗಮಗಳಿಗೆ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ಶಾಸಕರೇನಿದ್ದಾರೆ ಅವರು ಒಟ್ಟು 9 ಜನ ಇದ್ದಾರೆ. ಇನ್ನು ಶಾಸಕರಲ್ಲದ ರಾಜ್ಯ ಸಚಿವರಿಗೂ ಕೂಡ ಈ ಸ್ಥಾನಮಾನ ದೊರಕಿದೆ. ಒಟ್ಟಾರೆ 54 ಹೆಚ್ಚುವರಿ ಮುಖಂಡರಿದ್ದಾರೆ. ಒಟ್ಟು 149ಕ್ಕೂ ಅಧಿಕ ಜನರಿಗೆ ಈಗ ಸಚಿವ ಸ್ಥಾನಮಾನಕ್ಕೆ ಸಿಗುವಂತಹ ಗೌರವ ಮತ್ತು ಎಲ್ಲ ಸೌಲಭ್ಯಗಳು ಸಿಗ್ತಿರುವಂಥದ್ದು.